ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್. ಅದು ಯಾವಾಗ ನಿಮ್ಮ ಕಡೆಯಿಂದ ಪೇರೆಂಟ್ಸ್ ಕರ್ಕೊಂಡು ಬರ್ತೀವಿ, ಮತ್ತೆ ಶಾಲೆಯಲ್ಲಿ ಟೀಚರ್ಸ್ ಇರ್ತಾರೆ. ವಾಹನದಲ್ಲಿ ಹೋಗುವಾಗ ಮಕ್ಕಳ ಜವಾಬ್ದಾರಿ ಪೇರೆಂಟ್ಸ್ ಇದು. ಯಾರ್ದು? ವೆಹಿಕಲ್ ಡ್ರೈವರ್ಸ್ ಇದು. ವಾಹನದಲ್ಲಿ ಹೋಗುವಾಗ ಬರುವಾಗ ಅವರನ್ನು ನೋಡಿಕೊಳ್ಳುವುದು, ಅವರನ್ನು ಶಾಲೆಗೆ ಸೇಫ್ಟಿಯಾಗಿ ಜಾಗೃತೆಯಿಂದ ಕಳಿಸುವಂಥದ್ದು ಡ್ರೈವರ್ಸ್ ಇದು ಜವಾಬ್ದಾರಿ. ಮನೆಗೆ ಹೋದ್ಮೇಲೆ ಅಪ್ಪ ಅಮ್ಮನದು ಜವಾಬ್ದಾರಿ. ಸ್ಕೂಲಿಗೆ ಬಂದ ಮೇಲೆ ಟೀಚರ್ಸ್ ಇದು ಜವಾಬ್ದಾರಿ. ಇದು ಮೂರು ಕಡೆ ಕೂಡ ನಮ್ಮ ಜವಾಬ್ದಾರಿ. ನಾವೇ ಪೇರೆಂಟ್ಸ್ ಅಲ್ಲಿ ಡ್ರೈವರ್ಸ್ ಆದರೂ ಅವ್ರ ಪೇರೆಂಟ್ಸ್ ಇರ್ಬೋದು ಅಲ್ವಾ? ಹಾಗೆ ಅಲ್ಲಿ ಮನೆಯಲ್ಲಿ ಪೇರೆಂಟ್ಸ್ ಆದರೂ ಅವರು ಕೂಡ ಡ್ರೈವರ್ಸ್ ಇರ್ಬೋದು. ಶಾಲೆಯಲ್ಲಿ ಶಿಕ್ಷಕರಾದರೂ ಅವರು ಕೂಡ ಪೇರೆಂಟ್ಸ್ ಕೂಡ ಆಗಿದ್ದಾರೆ. ಇವಾಗ ಎಲ್ಲ ನಾವೆಲ್ಲರೂ ಸಹಕಾರ ಮಾಡಿ ಒಂದು ಕೈಯಲ್ಲಿ ಚಪ್ಪಾಳೆ ಆಗುದಿಲ್ಲ, ಎರಡು ಕೈ ಸೇರಿದರೆ ಚಪ್ಪಾಳೆ ಆಗ್ತದೆ. ಅದಕ್ಕೆ ಪೇರೆಂಟ್ಸು ಟೀಚರ್ಸು ಎಲ್ಲರೂ ಇರಬೇಕು, ಒಟ್ಟಾಗಿರ್ಬೇಕು. ಸಮಾಜದವರು, ಸೊಸೈಟಿಯವರು ಎಲ್ಲರೂ ಒಟ್ಟಿಗೆ ಇರಬೇಕು. ಇನ್ನೊಂದು ಏನಂದರೆ, ಬಸ್ಸಲ್ಲಿ ವಾಹನದಲ್ಲಿ ಹೋಗುವಾಗ ಒಂದು ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಆಗ್ತದೆ, ಅದು ಆಗಬಾರ್ದು. ಅದನ್ನು ಕೂಡ ಡ್ರೈವರ್ಸ್ಗಳು ಬಸ್ಸಲ್ಲಿ ನೋಡ್ಕೊಳ್ಬೇಕು. ಶಾಲೆಯಲ್ಲಿ ಟೀಚರ್ಸು, ಅದಕ್ಕೆ HM ಪ್ರಿನ್ಸಿಪಾಲು ಅವರು ಎಲ್ಲ ಇದ್ದಾರೆ, ಅದನ್ನು ಆಗದಾಗೆ ನೋಡ್ಕೊಳ್ಬೇಕು. ನಮ್ಮ ಮಕ್ಕಳು ಡ್ರೈವರ್ ಈಗ ಸ್ಕೂಲ್ ಬಸ್ಸಲ್ಲಿ ಹೋಗ್ತಾರೆ, ಆಟೋದಲ್ಲಿ ಹೋಗ್ತಾರೆ, ಅದನ್ನು ಆದಷ್ಟು ನಾವು ಜಾಗ್ರತೆಯಲ್ಲಿ ನೋಡ್ಕೊಳ್ಬೇಕು. ಬೇರೆಯವರಿಂದ ಆಗ್ತದೆ, ನಾವು ಅದನ್ನು ಒಬ್ಸರ್ವ್ ಮಾಡಬೇಕು. ಒಬ್ಸರ್ವ್ ಮಾಡಿ ಅವರನ್ನು ಹಿಡ್ಕೊಳ್ಬೇಕು. ಮಕ್ಕಳಿಗೆ ಯಾರು ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಮಾಡ್ತಾರೆ ಅಂತವ್ರನ್ನು ಹಿಡ್ಕೊಳ್ಬೇಕು. ಇದೆಲ್ಲ ಇದರಲ್ಲಿ ಬರ್ತದೆ, ಎಲ್ಲ ವಿಷಯ ಇದೆಲ್ಲ ಬರ್ತದೆ. ಹಾಗಾಗಿ ನಾವು ಅದಕ್ಕೋಸ್ಕರ ನೀವಿಂದ ಬಂದವರು ನಾವು ನಿಮ್ಮನ್ನು ನಾವು ಪೇರೆಂಟ್ಸ್ ಅಂತೇಳಿ ಕನ್ಸಿಡರ್ ಮಾಡಿದ್ದೇವೆ. ಆಮೇಲೆ ನೀವು ಬಸ್ಸಲ್ಲಿ ಹೀಗೆಲ್ಲ ವಾಹನ ಚಲಾಯಿಸುವವರು ಆಗಿರುವಾಗ ನಿಮ್ಮ ಜವಾಬ್ದಾರಿ ಇದೆ, ನಮ್ಮ ಜವಾಬ್ದಾರಿ ಇದೆ. ಇದು ಒಟ್ಟಾಗಿ ನಾವು 5 ವರ್ಷ ಓಕೆ.